ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನಮಸ್ತೆ. ಈ ಫ್ರೇಮ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇಷ್ಟೇ ಮಜಾ ಸೀರಿಯಲ್ ಅಲ್ಲಿ ಇರುತ್ತಾ? ಇದಕ್ಕಿಂತ 2000% ಜಾಸ್ತಿ. ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ಮಜಾ ಮಾಡ್ತೀರಾ. Okay. ನಿನಗಾಗಿ ಒಂದು ಸೀರಿಯಲ್ ಬಗ್ಗೆ ಒಂದು ಕ್ವಿಕ್ ಆಗಿ ಇಂಟ್ರೊಡಕ್ಷನ್ ಕೊಡೋದಾದ್ರೆ ನಿಮ್ಮ ಪಾತ್ರ ಹಾಗೂ ಅಲ್ಲಿ ಶೂಟಿಂಗ್ ನಡೀತಕ್ಕಂತ ಒಂದು ಲೊಕೇಶನ್ ಬಗ್ಗೆ ಕ್ವಿಕ್ ಆಗಿ ಎಲ್ಲ ಪ್ರೈಮ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡ್ತೀವಿ, ಲೈಕ್ ರುಪೀಸ್ ರೆಸಾರ್ಟ್ ಎಲ್ಲ. ಅವಾಗ ಇಂಟರ್ವ್ಯೂಲ್ ಹೇಳ್ದಂಗೆ ಎಲ್ಲ ಸಿನಿಮಾಗಳಲ್ಲಿ ಪಿಕ್ ಮಾಡೋವಂಥ ಲೊಕೇಶನ್ಸ್ಗಳಲ್ಲಿ ಮಾಡ್ತಾ ಇದ್ದೀವಿ, ಎಕ್ಸೆಪ್ಟ್ ಫಾರ್ ನಮ್ಮ ಜೀವ ಅವ್ರ ಮನೆ ಒಂದು ಬಿಟ್ಟು. ಮತ್ತು ನಿನಗಾಗಿ ಬಗ್ಗೆ ಹೇಳ್ಬೇಕಂದ್ರೆ ನಾವೇನಕ್ಕೆ ನಿನಗಾಗಿ ಅಂತ ಟೈಟಲ್ ಇಟ್ಟರು ಅಂದರೆ, ಅಲ್ಲಿ ಇವಾಗ ನನ್ನ ಸಿರಿ ಕನೆಕ್ಷನ್ ಇರ್ಬೋದು, ಸಿರಿ ಅಂದರೆ ನನ್ನ ಕೃಷ್ಣನ್ ಕನೆಕ್ಷನ್ ಇರ್ಬೋದು, ನನ್ನ ಜೀವನ್ ಕನೆಕ್ಷನ್ ಇರ್ಬೋದು, ಜೀವ ಕೃಷ್ಣನ್ ಕನೆಕ್ಷನ್ ಇರ್ಬೋದು, ನನ್ನ ತಾಯಿ ಕನೆಕ್ಷನ್. ಸೊ ಒಬ್ರಿಗೊಬ್ರು ಕನೆಕ್ಟೆಡ್ ಇದ್ದೀವಿ, ಪ್ರೀತಿಯ ಹೊಸ ಬಂಧ ಅಂತ ಅಲ್ಲಿ ಬರ್ದಿದ್ದೀವಿ. ಆ ಥರ ಆ ಒಂದು ಕನೆಕ್ಷನ್ ಇದೆ ಎಲ್ಲರಲ್ಲಿ. ಸೊ ಅದಕ್ಕೆ ನಾವು ನಿನಗಾಗಿ ಅಂತ ಇಟ್ವಿ. ಯಾರ್ದೊಬ್ರದ್ದು ಹೆಸರು ಹಿಡಿದೆ ಎಲ್ಲರ ಬಾಂಡಿಂಗ್ನ ಎತ್ತಿಡ್ ತೋರಿಸೋ ಅಂತ ಒಂದು ಸೀರಿಯಲ್ ಇದು. ತುಂಬ ಒಳ್ಳೆ ಕತೆ ಹಂದ್ರ ಇದೆ, ಸಾಕಷ್ಟು ಟ್ರ್ಯಾಕ್ಗಳಿದೆ, ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅಂತ ಕಾಯ್ತಾ ಇರಬೇಕು. ಆ ಥರ ಒಂದು ನನ್ನ ಸ್ಟೋರಿ ಕೇಳಿದಾಗ ನನ್ಗೆ ಹಂಗೆ ಅನಿಸಿದ್ದು, ಅಯ್ಯೋ ಸಿನಿಮಾ ಥರ ಇದೆ ಕತೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕತೆ, ಸಿನಿಮಾ ಥರ ಶೂಟ್ ಮಾಡ್ತಾ ಇದ್ದೆ. ಓಕೆ ಸರ್, ಈಗ ಕೃಷ್ಣನ್ ಜೊತೆಗಿನ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಾದ್ರೆ, ಇವ್ರ ಜೊತೆ ಇನ್ನು ಶೂಟಿಂಗ್ ಶುರು ಆಗಿಲ್ಲ ಅನ್ಕೋತೀನಿ, ಹೇಗಿದೆ? ಇವಳ ಜೊತೆಗೆ ಅದು ಎಕ್ಸ್ಪೀರಿಯನ್ಸೇ, ಅದು ನಾವೆಲ್ಲ ಹೇಳಕ್ಕಾಗಲ್ಲ. ಇವಾಗ ನೀವು ಹೇಳಿ ಅಂದ್ರೆ ಹೇಳಕ್ಕಾಗಲ್ಲ, ಅದು ಅನುಭವಿಸ್ದಾಗಲೇ ಗೊತ್ತಾಗುತ್ತೆ. ಸೊ ನೀವು ಒಂದ್ ಸ್ವಲ್ಪ ಹೊತ್ತಿಂದ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ, ಅವಳು ಏನೇನು ಮಾಡ್ತಿದ್ದಲ್ಲ, ಹೆಂಗಿದ್ದಾಳೆ ನಿಮ್ಗೆ ಗೊತ್ತಾಗಿರುತ್ತಲ್ಲ. ಸೊ ಹಾಗಾಗಿ ಕೆಲವೊಂದು ಹೇಳಕ್ಕಾಗಲ್ಲ, ಅನುಭವಿಸ್ಬೇಕು. ಸೊ ತುಂಬಾ ಚೆನ್ನಾಗಿ ಅನುಭವಿಸ್ತಾ ಇದೀನಿ ಇವ್ರ ಜೊತೆಗೆ ನಾನು. ಫ್ಯೂಚರ್ಗೆ ಕಷ್ಟ ಆಗಲ್ಲ ಅನ್ಸುತ್ತೆ. ಕರೆಕ್ಟ್, ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಅದಂತೂ ನಂಗೆ ಸಿಕ್ಕೋರ್ಲ್ಲ ಹೇಳಿದ್ದಾರೆ, ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಅದು ನಿಮಗೆ ಯೂಸ್ ಆಗುತ್ತೆ ಅಂದ್ರು. ನನಗೂ ಕೂಡ ಕರೆಕ್ಟ್ ಅಂತ ಅನಿಸ್ತು. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ ನಮ್ಗೆ. ಈಗ ನಿನಗಾಗಿ ಸೀರಿಯಲ್ ನಲ್ಲಿ ನಿಮ್ಮ ಮೂವರ ಕಾಂಬಿನೇಷನ್ ಸೀನ್ಸ್ ಏನಾದ್ರೂ ಶೂಟ್ ಆಗಿದೆಯಾ? 3 ಜನದಿಂದ ಆಗಿಲ್ಲ. ಇಲ್ಲ, ಇನ್ನೂ ಆಗಿಲ್ಲ. ನಂದು ಇವಳ್ದು ಇದ್ದೇ ಇರುತ್ತೆ. ನಂದು ರಚನಾ ಕ್ಯಾರೆಕ್ಟರ್ಸ್. ಸೊ ನಂದು ರಚನಾ ಅವ್ರದ್ದು ಇನ್ನು 1-2 ಸೀನ್ ಆಗಿದೆ ಅನ್ಸುತ್ತೆ ಅಷ್ಟೇ. ಸೊ ಜಾಸ್ತಿ ಆಗಿಲ್ಲ. ಮೂವರದು ಒಟ್ಟಿಗೆ ಕೂಡ ಆಗಿಲ್ಲ. ಈಗ ಪ್ರೋಮೋ ಶೂಟ್ ಆನೆ ಒಂದು ಶೂಟ್ ಮಾಡಿದ್ರಲ್ಲ ಪ್ರೋಮೋದು, ಸೊ ಆ ಸೆಟ್ ಮಜಾ ಹೇಗಿತ್ತು? ಆನೆ ಶೂಟ್ ಮಾಡ್ಬೇಕಾದ್ರೆ ನೀವು ಆನೆ ಮೇಲೆಲ್ಲ ಕೂತ್ಕೊಂಡು ಭಯ ಆಯ್ತಾ ಅಂತ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ನಾವು ಅದನ್ನ ಕೇರಳದಲ್ಲಿ ಶೂಟ್ ಮಾಡಿದ್ದು, ಕುಮಿಲಿ ಅನ್ನೋ ಒಂದು ಜಾಗದಲ್ಲಿ. ಅಲ್ಲಿ ಈ ಥರ ಟ್ರೈನ್ಡ್ ಆನೆಗಳಿದ್ದಾವೆ ಇದಕ್ಕೆ ಅಂತಾನೆ. ನಾವು ಶೂಟ್ ಮಾಡಿರೋ ಆನೆ ಹೆಸರು ಅಂಬಿಕಾ ಅಂತ. ಅದಕ್ಕೆ 50 years old, ವೆರಿ ಫ್ರೆಂಡ್ಲಿ ಆನೆ, ತುಂಬ ಕೋಆಪ್ರೇಟಿವ್ ಆಗಿತ್ತು. ಇನಿಷಿಯಲಿ ನೋಡಿದಾಗ ಸಿಕ್ಕಾಪಟ್ಟೆ ಭಯ ಆಯಿತು, ಹೆಂಗೆ ಇದ್ರ ಮೇಲೆ ಹತ್ತಲಿ ಅಥವಾ ಹೇಗೆ ಮಾಡಲಿ ಅಂತ. ಬಟ್ 1-2 ಸಲ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ಮೇಲೆ ಊರಲ್ಲಿ ಒಂಥರ ಮರ ಹತ್ತೋದು ಹೆಂಗಿತ್ತು ಆ ಥರ ಅದೇ ಸ್ಕಿಲ್ನ ಇಟ್ಕೊಂಡು ರಫ್ ಅಂತ ಹತ್ಬಿಟ್ಟಿರೋದು. ಅಂದರೆ ನಾನು ಯಾವತ್ತು ಲೈಫಲ್ಲಿ ಅಂದ್ಕೊಂಡೇ ಇರಲಿಲ್ಲ ನಾನು ಒಬ್ಬಳೇ ಹೋಗ್ಬಿಟ್ಟು ಒಂದು ಆನೆನ ಹತ್ತಿ ಇಳಿತೀನಿ ಅಂತ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ಎಲ್ಲ ಒಳ್ಳೆ ನೇಚರ್ ಮಧ್ಯ ತುಂಬ ಚೆನ್ನಾಗಿತ್ತು ಆ ಪ್ರೊಮೋ ಶೂಟಿಂಗ್ ಮಾತ್ರ. ನನ್ಗೆ ನಾನು ಹೇಳ, ನನ್ನ ಪರ್ಸ್ಪೆಕ್ಟಿವ್ ಬೇರೆ ಇದೆ. ಹೇಳಿದ್ರು ಈ ಥರ ಪ್ರೋಮೋ ಕೇರಳದಲ್ಲಿ ಇದೆ ಅಂತ. ನನಗೆ ಕೇರಳಕ್ಕೆ ಹೋಗ್ತಾ ಇದೀವಿ, ಆನೆ ಇರುತ್ತೆ ಅಂದರು. ನಮ್ಗೊಂದು ಸ್ವಲ್ಪ ಮೊದಲೇ ಬಿಲ್ಡಪ್ ಇಷ್ಟ ಅಲ್ಲ. ನಾನೇನೋ ಇಮ್ಯಾಜಿನ್ ಮಾಡ್ಬಿಟ್ಟೆ, ನಾನು ಆನೆ ಮೇಲೆ ಬರ್ತೀನಿ, ಅದು ಇದು ಏನೇನೋ ಇಮ್ಯಾಜಿನ್ ಮಾಡ್ಕೊಂಬಿಟ್ಟೆ. ಇಳ್ತಿ ಮಾತಾಡ್ಬೇಕಾರೆ ಹೇಳಿದ್ಲು, ಆನೆ ಮೇಲೆ ಇನ್ ಬರಲ್ಲ, ನಾನು ಬರ್ತೀನಿ, ನೀನು ಸೈಡಲ್ಲಿ ಮೊಗಡ್ಕೊಂಡು ನಿಂತ್ಕೊಂಡಿರ್ತೀಯ ಅಂತಂದು. ಆ ಖುಷಿಗೆ ಎಲ್ಲಿ ಬೇರೆ ಹೋಗ್ಬೇಕಾ ಅನ್ಕೊಂಡೆ. ಸೊ ನಂದೇನೋ ಒಂದು ತಲೆಲಿತ್ತು, ಆಮೇಲೆ ಇದು ಇಲ್ಲಿಗೆ ಬಂತು. ಬಟ್ ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಕೃಷ್ಣ ಸಿರಿ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು ಅಷ್ಟೇ, ಮುಗೀತು. ಜಾಸ್ತಿ ಗಲಾಟೆ ಮಾಡೋರು ಯಾರು? ಜೀವನ, ಬೇಬಿನ, ಈ ಬೇಬಿನ, ಆ ಬೇಬಿನ? ಅನ್ಸುತ್ತೆ. ಹೌದು, ನಾನೇ ತುಂಬಾ ಮಾತಾಡ್ತೀನಿ. ಟೇಕ್ ಟೈಮಲ್ಲಿ ಓಡೋಗ್ತೀನಿ ಆಚೆ. ಚಾಕ್ಲೇಟ್ ಬೇಕು ಅಂತ ಹೇಳ್ತೀನಿ, ಆಮೇಲೆ ಮತ್ತೆ ಬೇಕು ಕೂಲ್ ಡ್ರಿಂಕ್ಸ್ ಬೇಕು ಅಂತ ಹೇಳ್ತೀನಿ, ಜ್ಯೂಸ್ಗಳು ಬೇಕು ಅಂತ ಹೇಳ್ತೀನಿ. ನಿದ್ದೆ ಮಾಡ್ಬೇಕು. ಹಾ, ಕರೆಕ್ಟ್ ಆಗಿ ಟೇಕ್ ಟೈಮಲ್ಲಿ ನಿದ್ದೆ ಬರುತ್ತೆ, ಸುಸು ಬರುತ್ತೆ. ನಾನು ಹೇಳ್ಬಾರ್ದು ಅನ್ಕೊಂಡೆ, ಹೇಳ್ಬಿಟ್ಟೆ. ಓಕೆ, ಇವೆಲ್ಲ ಮಾಡೋದು ನಾನೇ. ನಾನ್ ಮಾಡೋದು ಅಷ್ಟೇ. ಈಗ ಯಾರು
ನಿಮ್ಗೆ ಜಾಸ್ತಿ ಚಾಕ್ಲೇಟ್ಸ್ ಗಿಫ್ಟ್ಸ್ ಕೊಡೋದು? ನಮ್ ಬರ್ಡೇ ಇಂದ ಶೂಟಿಂಗ್ ಇಂದ ನಾನ್ ಡ್ಯಾನ್ಸ್ ಕ್ಲಾಸ್ ಮೊದ್ಲು ಹೋಗ್ಬೇಕಾದ್ರೆ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಬೇಕಾರಲ್ಲ ಅವಾಗ ಜಾಸ್ತಿ ಚಾಕ್ಲೇಟ್ಸ್ ಕೊಟ್ಟಿದ್ರು ನಂಗೆ. ಇಲ್ಲಿ ಕೊಟ್ಟಿಲ್ವಾ? ಇಲ್ಲಿ ಯಾರು ಕೊಟ್ರು ಅಂತ ಕೇಳ್ತೀರಿ ಸೆಟ್ ಅಲ್ಲಿ? ಸೆಟ್ ಅಲ್ಲಿ ಸೆಟ್ ಅಲ್ಲೂ ಕೊಟ್ರು. ಯಾರು? ಕೊಟ್ರೆ ಯಾರು ಕೊಟ್ರು? ಇನ್ನು ಇವತ್ತು ಕೊಟ್ಟಿಲ್ಲ, ನೆಕ್ಸ್ಟ್ ಕೊಟ್ಟು. ಕೌಂಟ್ ಮಾಡಿ ಇಟ್ಕೊಂತಾ ಇದೀಯಾ? ಇವತ್ತು ನಾಳೆ ಓಕೆ ಇವ್ರು ಇಷ್ಟ ಚಾಕ್ಲೇಟ್ ತಂದ್ಕೊಡ್ಲಿ, ಇವ್ರು ಇಷ್ಟ ಡೈಲಿ ಶೂಟಿಂಗ್ ಇಂದಾಗ ಒಂದ್ ಪಕ್ಕದಲ್ಲ ಒಂದು ಅಂಗಡಿ ಇದೆ, ನಾನೇ ಅಮ್ಮನ ಹತ್ರ ಕೊಡ್ಕೊಂಡು ಹೋಗ್ತಿರೋದು. ಓಕೆ ನೀನ್ ಕೊಡ್ತೀಯ? ನಿನ್ ಬೇಬಿ ಕೊಡ್ತೀಯ ಚಾಕ್ಲೇಟ್? ಇಲ್ಲ, ಕೊಡಲ್ವಾ? ಒಬ್ಳೆ ತಿಂತೀಯಾ? ಒಬ್ಳೆ ಕೊಡ್ತೀನಿ, ಬಟ್ ಕೊಡ್ತೀನಿ ಅಂತ ಅನ್ಸುತ್ತೆ. ಕೊಡ್ತಾಳೆ ಅಂತ ಅನ್ಸುತ್ತೆ ಅವಳಿಗೆ. ಓಕೆ ದಿವ್ಯಾ ಮ್ಯಾಮ್, ನಿಮ್ಗೆ ಒಂದ್ ಮಗು ಜೊತೆ ಆಕ್ಟ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿದೆ? ನಂಗೆ ಚಿಕ್ಕ ಮಕ್ಳು ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಸಿಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸಿಡಿ ಅಂತ ಏನು ಕೇಳ್ತೀನಿ ಅಂದ್ರೆ ಅವಳನ್ನ ಅದೇ ತರ ಸಿರಿ ಅಂತ ಕರೀಲ್ಲ, ಅವಳಿಗೆ ರ ಡ ಪ್ರೊನೌನ್ಸ್ ಮಾಡ, ರ ಬದಲು ಡ ಅಂತ ಪ್ರೊನೌನ್ಸ್ ಮಾಡ್ತಾಳೆ. ಅವಳ ಹೆಸರು ಕೇಳಿ ಸಿಡಿ ಅಂತ ಹೇಳ್ತಾಳೆ. ಸೊ ಅವಳಿಗೆ ಸಿಡಿ ಸಿಡಿ. ಸೊ ಸಿಡಿ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದೇನೋ ನಂಗೆ ಅವಳು ನನ್ನನ್ನು ತುಂಬಾ ಹಚ್ಕೊಂಡಿದ್ದಾಳೆ, ನಾನು ಅವಳನ್ನು ತುಂಬಾ ಹಚ್ಕೊಂಡಿದ್ದೀನಿ. ಅವ್ಳು ನನ್ನ ಜೊತೆ ಶೂಟಿಂಗ್ ಇರುತ್ತೆ ಅಂದ್ರೆ ಅವ್ಳು ಕಾಯ್ತಾ ಇರ್ತಾಳೆ, ದಿವ್ಯಾಕನ್ ಜೊತೆ ಶೂಟಿಂಗ್ ಅಂತ. ನಾನು ಕಾಯ್ತಾ ಇರ್ತೀನಿ. ಒಂಥರ ಇವಳ ಜೊತೆ ನಂಗೆ ತುಂಬಾ ಇಷ್ಟ ಸೀನ್ಸ್ ಇದ್ರೆ. ಅಂದ್ರೆ ಸ್ವಲ್ಪ ಹೆಂಗೆ ಅಂದ್ರೆ ನಮ್ ಸರ್ ಎಲ್ಲ ಕೆಲಸತೆ ಏನಂದ್ರೆ ಸ್ವಲ್ಪ ಚಿಕ್ಕ ಮಗು ಅಲ್ವಾ, ಸ್ವಲ್ಪ ಕ್ರಾಂಕಿ ಆಗಿರುತ್ತೆ. ಅದ್ ಬಿಟ್ರೆ ಶೀಸ್ ಅ ವೆರಿ ನೈಸ್ ಕಿಟ್. ಇನ್ನೂ ಗೊತ್ತಿಲ್ಲ ವಿಷಯ. ನಾನು ಕೂತ್ಕೊಂಡಿರೋದು ನೋಡ್ತಾ ಇರ್ತೀನಿ ಅಷ್ಟೇ. ಇವತ್ತು ಬ್ಲಾಕ್ ಅಂಡ್ ವೈಟ್ ಥೀಮ್ ಅಲ್ಲಿ ಬಂದಿದ್ದೀರಾ? ಇನ್ ಮಾತಾಡ್ಕೊಂಡು ಇಲ್ಲ, ಆನೆಸ್ಟ್ಲಿ ಕೋಇನ್ಸಿಡೆನ್ಸ್. ಇನ್ನು ನಾವಿಬ್ರು ವೈಟ್, ಇದು ಕ್ರೀಮ್. ಹಿಂಗೆ ಬ್ಲಾಕ್ ಹಾಕಿದಾರಲ್ಲ ಅವರು. ಹೌದು, ಬ್ಲಾಕ್ ಒಂದೇ ಮ್ಯಾಚು, ಇದು ಕ್ರೀಮ್. ಹಿಂಗೆ ನೀನು ಅಷ್ಟೇ. ಬೇಬಿನ ಆಲ್ಮೋಸ್ಟ್ ಬಿಟ್ಟೆ ಕೊಡ್ತಾ ಇದೀಯಲ್ಲ ಕನ್ನಮ್ಮ? ನಂಗೆ ಮೊದ್ಲೇ ಫಸ್ಟ್ ಬಂದಾಗ ವೈಟ್ ಅಂತೂ ಸಖತ್ ಬರ್ತಿತ್ತು ವೈಟ್. ಇವಾಗ ನೆಕ್ಸ್ಟ್ ದಿವ್ಯಾಕ್ಕ ವೈಟ್ ಬಂದ್ಬಿಡ್ತು, ಇವಾಗ ಕ್ರೀಮ್ ಬಂತು. ಅವ್ಳು ನೋಡಿ ಪಾತ್ರದ ಮೂಲಕನೇ ಮಾತಾಡ್ತಾ ಇದ್ದಂಗಿದೆ. ಯಾಕಂದ್ರೆ ಅದೊಂದು ಪ್ರೋಮೋ ಇದೆಯಲ್ಲ, ನನ್ನ ಸೂಪರ್ ಸ್ಟಾರ್ ಬರ್ತಾ ಇದ್ದಾರೆ. ಹೌದೌದೌದೌದು. ಆ ಫುಡ್ ಟ್ರಕ್ ಮೇಲೆಲ್ಲ ಹತ್ತಿದ್ದಲ್ಲ, ಹೇಗಿತ್ತದು ಎಕ್ಸ್ಪೀರಿಯನ್ಸ್? ಚೆನ್ನಾಯ್ತು. ಹತ್ತು ಬೇಕಾರೆ ಅವ್ರು ಹಚ್ತಿದ್ರು, ನಂಗೆ ಭಯ ಆಗ್ತಿತ್ತು, ಭಯ ಅದೆಷ್ಟು ಹೈಟ್ ಇದೀನಿ ಅಂತ. ಅದೆಷ್ಟು ಹೈಟ್ ಇದೆ ಅಂತನಾ ಅಥವಾ ನೀನ್ ಎಷ್ಟು ಹೈಟ್ ಇದೆ? ಅಂದ್ರೆ ನಿಂತ್ಕೊಂಡ್ಮೇಲೆ ನಾನು ಎಷ್ಟು ಹೈಟ್ ಅಲ್ಲಿ ಇದ್ದೀನಿ ಅಂತ ಅವಳು ಹೇಳ್ತಾ ಇರೋದು. ನಂಗೆ ತುಂಬಾ ಭಯ ಆಗ್ತಿತ್ತು.